ವಿಷಯಗಳಿಗೂ ನಾವು ರೆಡಿ ಇದ್ದೇವೆ. ನೀವೆಲ್ಲ ಚರ್ಚೆ ಮಾಡಿ ಬೆಂಕಿ ಹಚ್ಚದೆ ಕುತ್ಕೊಳ್ಳಪ್ಪ. ಬೆಂಕಿ ಹಚ್ಚದ್ ಬಿಟ್ರೆ ಇನ್ನೇನಿಲ್ಲ ಮಂಗಳೂರಿಗೆ. ಅಧ್ಯಕ್ಷರೇ, ಗುರೂಜಿ RSS ಪ್ರಮುಖರಿಗೆ ಇಂದಿರಾ ಗಾಂಧಿ ಯಾಕೆ ಲೋಕಸಭೆಯಲ್ಲಿ ಶ್ರದ್ಧಾಂಜಲಿ ಕೊಟ್ಟರು? ಕಾಂಗ್ರೆಸ್ನವರು ಪಾಕಿಸ್ತಾನ ಬೆಂಬಲಿಗರು, ಈ ಕಾಂಗ್ರೆಸ್ನವರು ಚೈನಾ ಬೆಂಬಲಿಗರು, ಅಧ್ಯಕ್ಷರೇ ಪಾಕಿಸ್ತಾನ ಈ ರಾಜ್ಯದ ಜನ ಇವೆಲ್ಲಾನು ಮಾತಾಡಕ ಇಲ್ಲಿ ಕಳ್ಸಿರೋದು, ಈ ಭಾಷಣ ಮಾಡಕ್ಕೆ ಇಲ್ಲಿ ಕಳ್ಸಿರೋದು. ಜನ ನೋಡ್ತಾವ್ರೆ ನಾವೇನ್ ಮಾಡ್ತಾ ಇದೀವಿ. ಸರಿಯಾಗಿ ಗೌರವಯುತವಾಗಿ ಸದನ ನಡೆಸಕ್ಕೆ ಅವಕಾಶ ಕೊಡಿ. ಅಧ್ಯಕ್ಷರೇ, ಇವ್ರಿಗೆ ಸದನ ನಡೆಸಕ್ಕೆ ಅವಕಾಶ ಕೊಡಿ. ಪಾರ್ಲಿಮೆಂಟ್ ಅಲ್ಲಿ ಸಂವಿಧಾನ ಕರ್ತರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಮನುಸ್ಮೃತಿಯನ್ನು ಅರ್ಧ ಹಾಕಿರೋದು, ಸುಟ್ಟಾಕಿರೋದು ಸತ್ಯ. ಈಗ ಸಾಮಾನ್ಯ ಮುಖ್ಯಮಂತ್ರಿಗಳು ಉತ್ತರ ಕೊಡ್ತಾರೆ, ಇದನ್ನ ಬಿಡಿ, ಕೈ ಬಿಡಿ. ಅವರು ಉತ್ತರ ಪ್ರಾರಂಭ ಮಾಡ್ತಾರೆ. ಸರ್ ಮಾಡಿ ನೀವು ಪ್ರಾರಂಭ ಮಾಡಿ. ಉತ್ತರ ಪ್ರಾರಂಭ ಮಾಡ್ತಾರೆ. ಹೇಳಿ ಸ್ವಲ್ಪ. ಬಾಬಾ ಸಾಹೇಬ್ ವಿರೋಧಿಗಳು ಇವ್ರೆ ಬೇಡ ಬಿಡ್ರಿ, ಜನ ಬೇಜಾರ್ ಮಾಡ್ಕೊತಾರೆ. ಇಲ್ಲೆಲ್ಲ ಆನ್ಲೈನ್ ಹೋಗ್ತಾ ಇದೆ, ಇಡೀ ರಾಜ್ಯ ಜನ ನೋಡ್ತಾವ್ರೆ. ಈ ಕಿತಾಪತಿ ಎಷ್ಟು ದಿವಸ ನೋಡ್ತಾರ್ರಿ? ಬೇಡ ಬಿಟ್ಬಿಡ್ರಿ, ಸದನ ನಡೆಯಲಿ ಬಿಡ್ರಿ. ಯಾರು ಬೇಡ ಅಂದ್ರು? ನಮ್ಮ ಮುಖ್ಯಮಂತ್ರಿ ಸದನ ನಡೆಯಲಿ ಬಿಡ್ರಿ. ಸದನ ನಾವ್ಯಾರು ಸದನ ನಡೆಯಕ್ಕೆ ಗಲಾಟೆ ಮಾಡಿಲ್ಲ, ಮಾಡ್ತಾ ಇರೋರೆ. ಏನಿಲ್ಲ, ಅದು ಒಂದು ಪದ ಬರ್ತವೆ, ಆ ಬಂದಕ್ಕೇನೆ ನೀವು ಸ್ಟ್ರೈಕ್ ಮಾಡ್ಕೊಂಡು ಕೂತ್ಕೊಳ್ಳೋದಲ್ಲ. ನಿಮ್ ಬಗ್ಗೆ ಏನಾನ ಮಾತಾಡಿದ್ರೆ ನಾವು ಯಾರ ಬಗ್ಗೆ ಕಾನೂನು ಕೇಳ್ತೀವಿ. ಈಗ ಮುಖ್ಯಮಂತ್ರಿಗಳನ್ನ ಇದನ್ನ ಪಡೆಯೋದು ಬಿಡೋದು ಅವರ ವಿವೇಚನೆ ಬಿಟ್ಟಿದ್ದು. ಸದನ ನಡೆಯಕ್ಕೆ ಅವಕಾಶ ಕೊಡಿ, ಅವರು ಉತ್ತರ ಕೊಡ್ತಾರೆ. ದಯವಿಟ್ಟು ಉತ್ತರ ಕೊಡೋಕೆ ಪ್ರಾರಂಭ ಮಾಡ್ಲಿ. ಅವ್ರು ಏನ್ ಹೇಳ್ತಾರೆ ಕೇಳೋಣ, ಕೂತ್ಕೊಳ್ಳಿ. ದಯವಿಟ್ಟು ಮಾತನ್ನು ಹಿಂದೆ ಪಡೀಲಿ ಅಂತ. ಆಯ್ತು, ಕೂತ್ಕೊಳ್ಳಿ, ನೋಡೋಣ. ಅವ್ರು ಉತ್ತರ ಹೇಳ್ತಾರೆ, ಕೂತ್ಕೊಳ್ಳಿ. ರೂಲಿಂಗ್ ನೀವು ಕೊಡಬೇಕು, ರೂಲಿಂಗ್ ನೀವು ಕೊಡಬೇಕು. ರೂಲಿಂಗ್ ಅದಕ್ಕೆಲ್ಲ ಕೊಡಕ್ಕಾಗಲ್ಲ. ಲೋಕಸಭೆಯಲ್ಲಿ ಇಂದಿರಾ ಗಾಂಧಿ ಪ್ರಧಾನಮಂತ್ರಿ ಸ್ವಲ್ಪ ಕಾನೂನು ತಿಳ್ಕೊಳ್ಳಿ. ಹಂಗೆಲ್ಲ ಹೋಗಿ ಕೊಡಕ್ಕಾಗೋದಿಲ್ಲ. ನಾವು ಒಬ್ರು ವೈಯಕ್ತಿಕವಾಗಿ ಮಾತಾಡಿದ್ಕೆಲ್ಲ ರೂಲಿಂಗ್ ಕೊಡಕ್ಕಾಗಲ್ಲ.